ಸಾವಿರ ಜನನ ಸಮಾಧಿ ಮಾಡಿ 4 ಜನಕ್ಕೆ ಈ ನನ್ನ ಮಕ್ಕಳ ಆಸ್ತಿ ಕೊಡ್ತಾ ಇದ್ದಾರೆ. 4,000 ಜನ ನಾವು ಸತ್ತೋಗ್ತೀವಿ, ಏನೋ ಮಾಲೀಕತ್ವನ ಕಿತ್ಕೊಂಡು ಬರೀ 4 ಜನ ಕೊಡ್ತಾರೆ. ಯಾವ್ದ್ರಿ ಇದು ಅಭಿವೃದ್ಧಿ? ಏನಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ನಾವು ಬಂದ್ರೆ ಈ ಸರಿ ನೇರ 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 ಕೊಚ್ಚ ಬಿಡ್ತೀವಿ. ಬೆನ್ನೆಲ್ ಬಂದ್ರೆ ರೈತ, ಇವರಿಬ್ಬರು ಮಾತ್ರ ಯಾವನೇ ಸರ್ಕಾರ ಆಗ್ಲಿ ಅವ್ರ ನಾಶನ ಆಗ್ತದೆ, ಅವ್ರ ಬಿಡೋದೇ ಇಲ್ಲ. ಯಾವನೇ ಬನ್ನಿ, ಅಧಿಕಾರಿ ಬರ್ಲಿ ಸರ್ಕಾರಿ ಬರ್ಲಿ, ಅವನ್ ರುಂಡ ಚೆಂಡಾಡಿ ಅವನ್ ರಕ್ತದಲ್ಲೇ ಇಲ್ಲಿ ತುಳ್ಕೊಂಡು ನಾವು ಭೂಮಿ ಬಿಡೋದಿಲ್ಲ, ನಾವು ವ್ಯವಸಾಯ ಮಾಡ್ತೀವಿ ಹೊರತು ಯಾವುದೇ ಸರ್ಕಾರ ಬಂದ್ರು ಅಧಿಕಾರಿ ಬಂದ್ರು ಇಲ್ಲಿ ರಕ್ತ ಒಳೆಯೋದು ಮಾತ್ರ ಅದು ಖಚಿತ. ಇವತ್ತಿಗೆ ನಾವು ನಿರಂತರ ಅಹೋರಾತ್ರಿ ಧರಣಿಯಲ್ಲಿ ಪಾಲ್ಗೊಂಡು ಧರಣಿ ಮುಂದುವರಿಸ್ತಾನೆ ಇದ್ದೀವಿ. ನಮ್ದು 1 ಎಕರೆ ರೇಷ್ಮೆ ತೋಟ ಇದೆ. ಆ ರೇಷ್ಮೆ ತೋಟದಲ್ಲಿ 2 ಮಕ್ಕಳನ್ನ ಓದಿಸ್ಕೊಂಡು ತಾಯಿ ತಂದೆ ನೋಡ್ಕೊಂಡು ಹೆಂಡತಿ ನಾವು ಟೈಮಿಗೆ ಬಿಸಿ ಬಿಸಿ ಊಟ ಮಾಡ್ಕೊಂಡು ನೆಮ್ಮದಿಯಾಗಿದ್ದೀವಿ. ಮಗಳು CA ಮಾಡ್ತಾ ಇದ್ದಾಳೆ, ಮಗ ಡಿಗ್ರಿ ಮಾಡ್ಕೊಂಡು ಕೆಲಸ. ಇಲ್ಲಿವರೆಗೆ ತರಕಾರಿ ನೋಡಿದ್ವಿ, ಹೂ ನೋಡಿದ್ವಿ, ಅಥವಾ ಬೇರೆ ಬೇರೆ ರೀತಿಯಾದ ಬೆಳೆ ಎಲ್ಲವನ್ನೂ ಕೂಡ ನೋಡಿದ್ವಿ. ಅದರ ಜೊತೆಗೆ ಇವರು ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಹಂದಿ ಸಾಕಾಣಿಕೆ, ಕುರಿ ಸಾಕಾಣಿಕೆ ಎಲ್ಲವನ್ನೂ ಕೂಡ ಮಾಡ್ತಿದ್ದಾರೆ. ಈಗ ಒಂದೇ ಪ್ರದೇಶದಲ್ಲಿ ನೋಡಿ, ಈಗ ಸರ್ಕಾರ ಹೇಳ್ತಾ ಇದೆ ಈ ಜಾಗ ಯಾವುದಕ್ಕೂ ಕೂಡ ಯೋಗ್ಯ ಅಲ್ಲ, ನಾವಿದನ್ನು ಕಿತ್ಕೊಳ್ತೀವಿ, ಈ ಜಾಗದಲ್ಲಿ ಕೈಗಾರಿಕೆಯನ್ನ ಮಾಡ್ತೀವಿ ಅಂತೇಳಿ. ಆದ್ರೆ ಇದೇ ಭೂಮಿಯಲ್ಲಿ ಇವರೆಲ್ಲರೂ ಕೂಡ ಕೃಷಿಯನ್ನ ಮಾಡಿ ಅಥವಾ ಹೈನುಗಾರಿಕೆಯನ್ನ ಮಾಡಿ ಅಥವಾ ಹಂದಿ ಸಾಕಾಣಿಕೆಯನ್ನ ಮಾಡಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಿದ್ದಾರೆ. ಸರ್ಕಾರ ಕೊಡುವಂತ ಪರಿಹಾರ ಒಂದು ರೀತಿಯಲ್ಲಿ ಭಿಕ್ಷೆ ಅಂತ ಇವರು ಹೇಳ್ತಾ ಇದ್ದಾರೆ. ನನಗೆ ಒಂದು ಸ್ಪಾಟ್ ಅನ್ನು ತೋರಿಸ್ತೀನಿ ನಾನು ನಿಮ್ಗೆ. ಸುಮ್ಮನೆ ಉದಾಹರಣೆಗೆ ಈ ರೀತಿ ಊರು ತುಂಬ ಹೋದ್ರೆ ನಂಗೆ ಬೇಕಾದಷ್ಟು ಸಿಗ್ತಾ ಹೋಗುತ್ತೆ ನೋಡಿ. ಆ ಕಡೆಯಲ್ಲಿ ಕೋಳಿ ಸಾಕಾಣಿಕೆಯನ್ನು ಮಾಡಿದ್ದಾರೆ, ಪಕ್ಕದಲ್ಲಿ ನಿಮಗೆ ಅಲ್ಲಿ ಹಸುವನ್ನು ಕೂಡ ಸಾಕಿದ್ದಾರೆ, ಅಂದ್ರೆ ಹೈನುಗಾರಿಕೆಯನ್ನು ಮಾಡ್ತಿದ್ದಾರೆ. ಹಾಗೆ ಇನ್ನೊಂದು ದೃಶ್ಯವನ್ನು ತೋರಿಸ್ತೀನಿ, ಒಂದು ಉದಾಹರಣೆಗೆ ಒಂದು ದೃಶ್ಯ ನೋಡಿ. ಇಲ್ಲಿ ಹಂದಿ ಸಾಕಾಣಿಕೆಯನ್ನು ಮಾಡಿದ್ದಾರೆ. ನೀವು ಆ ಕಡೆ ಹೋದ್ರೆ ಬೇಕಾದಷ್ಟು ಹಂದಿ ಅದೆಲ್ಲವೂ ಕೂಡ ನಿಮಗೆ ಕಾಣ್ತಾ ಹೋಗುತ್ತೆ. ಈ ರೀತಿಯಾಗಿ ಅತ್ಯದ್ಭುತವಾಗಿ ತಮ್ಮ ಬದುಕನ್ನ ಅವರೇ ಕಟ್ಟಿಕೊಂಡಿದ್ದಾರೆ. ಈಗ ಸರ್ಕಾರ ಈ ಭೂಮಿಯನ್ನ ಕಿತ್ಕೊಳ್ತು ಅಂತಂದ್ರೆ ಇವರ ಹೊಟ್ಟೆ ಮೇಲೆ ಹೊಡೆದ ಹಾಗೆ, ಅಥವಾ ಇವರ ಬದುಕಿನ ಮೇಲೆ ಕಲ್ಲು ಚಪ್ಪಡಿಯನ್ನ ಹಾಸಿದ ಹಾಗೆ. ಮಾಲೀಕರನ್ನ ಮಾತನಾಡ್ಸೋಣ, ಅವ್ರ ನೋವು ಅವ್ರ ಸಂಕಟ ಏನು ಕೇಳೋಣ. ನೋಡ್ತಾ ಇದ್ದಂಗೆ ಭಾಳ ಖುಷಿ ಆಗತ್ತೆ. ಇಲ್ಲಿ ಸರ್ಕಾರ ಪರಿಹಾರ ಅಂದಾಗ ಈಗ ನೋಡಿದಾಗ ನಂಗೆ ನಗು ಬರ್ತಾ ಇದೆ. ಸರ್ಕಾರದ ಪರಿಹಾರ ಏನಕ್ಕೂ ಪ್ರಯೋಜನ ಇಲ್ಲ ಅನ್ನೋ ರೀತಿಲಿ ಏನು ಹೇಳ್ತೀರಿ ಸರ್? ಸರ್, ಈ ಸರ್ಕಾರ ಅಭಿವೃದ್ಧಿ ಅನ್ನೋ ಹೆಸರಲ್ಲೇ ನಮ್ಮಂತ ರೈತರನ್ನ ಸಮಾಧಿ ಮಾಡೋಕ್ಕೆ ಹೊರಟಿದೆ. ನಾನು ಒಂದು ಇಷ್ಟು ಮಾತೇನು ಹೇಳಕ್ಕೆ ಇಡ್ತಾ ಬರ್ತೀನಿ. ಈ ಸಂವಿಧಾನ ಏನಾಗಿದೆ? ಸಂವಿಧಾನ ಏನು ರಾಜಕೀಯ ವ್ಯಕ್ತಿಗಳಿಗೆ ಬರ್ದಿದೆಯಾ, ಇಲ್ಲ ಜನರಿಗೆ ಬರ್ದಿದ್ಯಾ? ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರ್ತಕ್ಕಂಥ ಸಂವಿಧಾನದಲ್ಲಿ, ಸರ್ಕಾರದಲ್ಲಿ ಇವರು ಯಾಕೆ ಈ ರೀತಿ ದಬ್ಬಾಳಿಕೆ ದೌರ್ಜನ್ಯ ಮಾಡಿ ನಮ್ಮಂತ ರೈತರನ್ನ, ದೇಶಕ್ಕೆ ಬೆನ್ನೆಲುಬು ಅಂತ ಇರ್ತಕ್ಕಂಥ ರೈತರನ್ನ ಗೋಳೊಯ್ಕೊಂಡು ಈ ಫಲವತ್ತಾದ ಭೂಮಿ ಮತ್ತು ನಾವು ಕಟ್ಕೊಂಡಿರೋ ಸಾಮ್ರಾಜ್ಯವನ್ನು ನೆಲಸಮ ಮಾಡಿ ಹಾಳು ಮಾಡಿ ಯಾಕೆ ಅವರು ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ಅವರ ಬೊಕ್ಕಸಕ್ಕೆ ಅವರು ದುಡ್ಡು ಮಾಡಲಿಕ್ಕೆ ಯಾಕೆ ಈ ಥರ ನಮ್ಮನ್ನು ಗೋಳೊಯ್ಕೊತ ಇದ್ದಾರೆ? ಮುಂದೊಂದು ದಿನ ನಾವು ಈಗಲೇ ನಾವೇ ನಮ್ಮ ಸಮಾಧಿಯನ್ನು ಕಟ್ಟಕ್ಕೆ ಬಂದರೆ ನಾವು ಅವರನ್ನು ಸಮಾಧಿ ಮಾಡಿ ನಾವು ಮುಂದೊಂದು ದಿನಕ್ಕೆ ಹೋಗ್ತೀವಿ, ಮುಂದಿನ ಹಂತಕ್ಕೆ ಹೋಗ್ತೀವಿ. ಯಾವುದೇ ಕಾರಣಕ್ಕೂ ನಾವು ಭೂಮಿ ಬಿಡಲ್ಲ. ಎಷ್ಟಿದೆ ನೋಡಿ, ನನ್ನ ಪ್ರಾಪರ್ಟಿ, ನನ್ನ ಸಮಾಜ, ನಾವು ಎಲ್ಲ ಪ್ರತಿಯೊಬ್ಬ ರೈತರು ಈ ಥರ ಅನುಕೂಲತೆಯನ್ನು ಮಾಡ್ಕೊಂಡಿದ್ದಾರೆ. ಇದು ಸ್ವಾಮಿ ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ಫ್ಯಾಕ್ಟ್ರಿ ಕಟ್ತೀವಿ. ಯಾವ ಫ್ಯಾಕ್ಟ್ರಿಯಲ್ಲಿ ಬೆಳಿತಾರ್ರಿ ಇದನ್ನು? ಯಾವ CMC ಮಿಷಿನಲ್ಲಿ ಬೆಳಿತಾರೆ ಇದನ್ನು? ನಾವು ಕಷ್ಟಪಟ್ಟು 3-6 ತಿಂಗಳು ಒತ್ತು ಅದನ್ನು ಬೆಳೆಸಿ ರೈತರಿಗೆ ಮೀಟ್ ಆಗೋಗೋಸ್ಕರ ನಾವು ಕೊಡ್ತೀವಿ. ನಾರ್ತ್ ಇಂಡಿಯಾಗೆ, ನಾಗಾಲ್ಯಾಂಡ್ಗೆ ಸಪ್ಲೈ ಮಾಡ್ತೀವಿ. ಎಷ್ಟು ಅಭಿವೃದ್ಧಿ ಇದೆ ಇದರಲ್ಲಿ? ಅವ್ರು ಏನು ಅಭಿವೃದ್ಧಿ ಮಾಡ್ತಾರೆ? 4,000 ಜನನ ಸಮಾಧಿ ಮಾಡಿ 4 ಜನಕ್ಕೆ ಈ ನನ್ನ ಮಕ್ಕಳ ಆಸ್ತಿ ಕೊಡ್ತಾ ಇದ್ದಾರೆ. 4,000 ಜನ ನಾವು ಸತ್ತೋಗ್ತೀವಿ, ಏನೋ ಮಾಲೀಕತ್ವನ ಕಿತ್ಕೊಂಡು ಬರೀ 4 ಜನಕ್ಕೆ ಕೊಡ್ತಾರೆ. ಯಾವ್ದ್ರಿ ಇದು ಅಭಿವೃದ್ಧಿ? ಏನಂತ ತಿಳ್ಕೊಂಬಿಟ್ಟಿದ್ದಾರೆ. ನಾವು ಬಂದರೆ ಈ ಸರಿ ನೇರ ನೇರ ಕೊಚ್ಚಿ ಬಿಡ್ತೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಜಮಾನ್ರಿ, ನೀವೇನು ಹೇಳ್ತೀರಿ? ಭಾಳ ವರ್ಷಗಳಿಂದ ಬದುಕನ್ನು ನೋಡಿದಂಥವ್ರು, ಇಲ್ಲೇ ಹುಟ್ಟಿರ್ತೀರಿ, ಎಲ್ಲೇ ಆಡಿ ಬೆಳೆದಿರ್ತೀರಿ, ಈ ಜಾಗನ ಈಗ ಬಿಟ್ಕೊಡ್ಬೇಕು ಅಂದರೆ ಅದರಷ್ಟು ಸಂಕಟ ಇನ್ಯಾವುದೂ ಇಲ್ಲ. ಸಂಕಟ ಅಂದರೆ ಎಡ್ ಅಂದರೆ ತಲೆ ಅಂದರೆ ಹಿಮಾಲಯ ಪರ್ವತದಲ್ಲಿ ಮಿಂಟ್ರಿಯವರು ನಮಗೋಸ್ಕರ ಕಾದ್ಕೊಂಡಿದ್ದಾರೆ. ಅವ್ರಿಗೆ ಅನ್ನ ಹಾಕೋರು ಯಾರು? ರೈತ. ಹ್ಯಾಂಡ್ ಅಂದರೆ ಕೈಗಳು,
ಕಾರ್ಮಿಕ ಕೆಲಸ ಮಾಡೋನು ಯಾರು? ರೈತರು, ಕಾರ್ಮಿಕರು. ಅನ್ನ ಹಾಕೋರು ಯಾರು? ಬಾಡಿ ಅಂದರೆ ಇಂಗ್ಲೀಷ್ನಲ್ಲಿ ಹೊಟ್ಟೆಗೆ ಅನ್ನ ಹಾಕೋರು ಯಾರು? ಈ ಭೂತಾಯಿ ನಮ್ಗಿಲ್ದ ಹೋದ್ರೆ ನಾವು ಯಾರು ಕೊಡೋಕ್ಕಾಗ್ತದೆ? ಅವರು ಮೂಟುಕೊಡ್ಲೆ ಹಣ ರೂಮ್ಗಳಲ್ಲಿ ತುಂಬಿಸ್ಕೊಂಡಿದ್ದಾರೆ. ನಮ್ಗೆ ಹಣ ಬೇಕಾಗಿಲ್ಲ. ನಾವು ಸೇವೆ ಮಾಡೋ ರೈತರು, ನಾವು ಹೋರಾಟ ಮಾಡ್ತೀವಿ. ದೇಶಕ್ಕೆ, ಕಾರ್ಮಿಕರಿಗೆ, ಎಲ್ಲರಿಗೂ ಸಹಾಯ ಮಾಡಿ ದೇಶನ ಉಳಿಸ್ಕೊಡೋದಕ್ಕೆ ಬೆನ್ನೆಲುಬು ಬಂದರೆ ರೈತ, ಆದರೆ ಮಿಲಿಟ್ರಿ. ಇವರಿಬ್ಬರು ಮಾತ್ರ ಯಾವನೇ ಸರ್ಕಾರ ಆಗಲಿ ಅವ್ರ ನಾಶನ ಆಗ್ತದೆ, ಅವ್ರನ್ನ ಬಿಡೋದೇ ಇಲ್ಲ. ನನಗೆ 82 ವರ್ಷ ವಯಸ್ಸಾಗಿದೆ. ನಾನು ಬಲವಾಗೇ ಇದ್ದೇನೆ. ರೈತ ಕೆಲಸ ಈಗೂ ಮಾಡ್ತೀನಿ, ನಾಳೆನೂ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇವರು ನಿರಂತರವಾಗಿ ಹೋರಾಟವನ್ನ ಮಾಡ್ಕೊಂಡು ಬರ್ತಿರುವಂತವ್ರು. ಇವ್ರನ್ನ ನಾನು ಕೊನೆಯದಾಗಿ ಮಾತಾಡ್ತೀನಿ. ಸರ್, ಏನ್ ಹೇಳ್ತೀರಿ? ನಿರಂತರವಾಗಿ ಹೋರಾಟ ಮಾಡ್ತಿದ್ದೀರಿ. ಸರ್, ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಈಗ ಏನು ಇವರು ಅವೈಜ್ಞಾನಿಕವಾಗಿ ಏನು ಭೂಸ್ವಾಧೀನ ಮಾಡಿದ್ದಾರೆ, ಈಗ ಇದು ಅವೈಜ್ಞಾನಿಕ ತುಂಬ. ಈಗಾಗಲೇ ನಮ್ಮ ತಾಲೂಕಲ್ಲಿ 25ರಿಂದ 30 ಸಾವಿರ ಎಕರೆ ಭೂಸ್ವಾಧೀನ ಮಾಡಿಬಿಟ್ಟಿದ್ದಾರೆ. ನಮಗೆ ಉಸಿರಾಡೋದಕ್ಕೆ ಗಾಳಿ ಇರೋದೇ ಇಷ್ಟು ಭಾಗ. ಈ ತಾಲೂಕಿಗೆಲ್ಲ ಡಿಸ್ಟಿಕ್ಗೆ ಹತ್ತಿರವಾಗಿರೋದ್ರಲ್ಲಿ ಆಕ್ಸಿಜನ್ ಬೇಕು ಅಂದರೆ ನಮ್ಮ ಭಾಗಕ್ಕೆ ಬರಬೇಕು. ನಾಳೆ ದಿನ ಏನಾಗುತ್ತೆ ಅಂದರೆ ಸಿದ್ದರಾಮಯ್ಯನವರು ಯಾವುದೇ ಸರ್ಕಾರ ಬರಲಿ, ಈಗ ಏನೋ ಅನ್ನಭಾಗ್ಯ, ಆ ಭಾಗ್ಯ, ಈ ಭಾಗ್ಯ ಎಲ್ಲ ಭಾಗ್ಯಗಳು ಕೊಡ್ತಾ ಇದ್ದಾರೆ. ಆಕ್ಸಿಜನ್ ಭಾಗ್ಯನೂ ಕೊಡಬೇಕಾಗಿ ಬರುತ್ತೆ ಮುಂದಿನ ದಿನಗಳಲ್ಲಿ. ನಾನು ಹಂದಿ ಸಾಕಾಣಿಕೆದಾರನೇ. ಈ ಭೂಸ್ವಾಧೀನಗಳು ಒಳಪಟ್ಟಿರೋ ಪ್ರದೇಶದಲ್ಲಿ ಸುಮಾರು 10,000 ಹಂದಿಗಳು ಸಾಕಾಣಿಕೆ ಮಾಡ್ತಾ ಇದ್ದೀವಿ. ಇವಾಗ 10,000 ಹಂದಿಗಳು ಸಾಕಾಣಿಕೆ ಮಾಡ್ತಾ ಇದ್ದೀವಿ. ಸುಮಾರು 500 ಜನಕ್ಕೆ ನಾವು ಲೇಬರ್ ಕೊಡ್ತಾ ಇದ್ದೀವಿ. ಇಲ್ಲಿ ಏನೋ ಉದ್ಯೋಗನೂ ಕೊಡ್ತಾ ಇದ್ದೀವಿ. ಅವ್ರು ಸರ್ಕಾರ ಒಬ್ಬನೇ ಅಲ್ಲ ಉದ್ಯೋಗ ಕೊಡೋದು. ಅವನು ಒಂದು ಉದ್ಯೋಗ ಸೃಷ್ಟಿಗೆ 1 ಕೋಟಿ ರೂಪಾಯಿ ಬಂಡವಾಳ ಅಂತ ಇದ್ದಾನೆ. ಈಗ ಏನೋ ಹೇಳ್ತಾ ಇದ್ದಾರೆ. ಈಗ ಅವನು ಏನು ಒಬ್ಬರಿಗೆ ಉದ್ಯೋಗ ಕೊಡೋದಕ್ಕೆ 1 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಏನಕ್ಕೆ ಮಾಡಬೇಕು? ನಾವು ಮಾಡ್ತಾ ಇದ್ದೀವಲ್ವಾ? ಇವಾಗ ನಮ್ಮ ಜಮೀನು, ನಮ್ಮ ಭೂಮಿ ಎಷ್ಟು ವ್ಯಾಲ್ಯೂ ಇದೆಯೋ ನಮ್ಮ ಬಂಡವಾಳ ಅಷ್ಟಿದೆ. ಈಗ ನಾವು ಅಷ್ಟು ಬಂಡವಾಳ ಹಾಕಿದ್ದೀವಿ. ಇಲ್ಲಿ ಏನೋ ನಮ್ಮ ಭೂಮಿ ನಂಬ್ಕೊಂಡು ನಾವು ಅಗ್ರಿಕಲ್ಚರಲ್ಲೇ ಅಷ್ಟು ಬಂಡವಾಳಗಳು ಹಾಕ್ಕೊಂಡು ಅಷ್ಟು ಜನಕ್ಕೆ ಉದ್ಯೋಗ ಕೊಟ್ಕೊಂಡು ಕೆಲಸ ಮಾಡ್ತೀವಲ್ಲ. ಇವಾಗ ಏನು ಇಲ್ಲಿ ಬಂದು ಅವ್ರೇನು ಉದ್ಯೋಗ ಈ ಭೂಮಿ ಕಿತ್ಕೊಂಡು ನಮ್ಮನ್ನೆಲ್ಲ ಕಲಿಸ್ಬೇಕು ಅಂತಿದ್ದಾರೆ. ಈಗ ನಾವೆಲ್ಲಿಗೆ ಹೋಗ್ಬೇಕು? ನಮ್ಮ ತಾತ ಮುತ್ತಾತನ ಕಾಲದಿಂದ ಇಂದಿರಾ ಗಾಂಧಿ ಅವರು ಉಳುವವನಿಗೆ ಭೂಮಿ ಅಂತ ಕೊಟ್ಟರು. ಏನಕ್ಕೆ ಕೊಟ್ಟರು? ಮತ್ತೆ ಅವತ್ತಿಂದ ಅವರೇ ಇಟ್ಕೋಬೋದಾಗಿತ್ತಲ್ವಾ? ಏನಕ್ಕೆ ಕೊಟ್ಟರು? ಇವಾಗ ಬಂದು ಸಡನ್ ಆಗಿ ಬಂದು ಇವಾಗೇನು ವಲಸೆ ಹೋಗೋದು ಕಳಿಸೋದಕ್ಕೆ ನಮ್ಮನ್ನ ಇಲ್ಲಿ ನೋಡ್ತಾ ಇದ್ದಾರೆ. ಇಲ್ಲಿ ಯಾವನೇ ಬರಲಿ, ಅಧಿಕಾರಿ ಬರಲಿ, ಸರ್ಕಾರಿ ಬರಲಿ, ಸಿದ್ದರಾಮಯ್ಯನೇ ಬಂದು ನಿಂತ್ಕೊಂಡ್ರು. ಅವನ ರುಂಡ ಚೆಂಡಾಡಿ ಅವನ ರಕ್ತದಲ್ಲೇ ಇಲ್ಲಿ ತುಳ್ಕೊಂಡು ನಾವು ಭೂಮಿ ಬಿಡೋದಿಲ್ಲ, ನಾವು ವ್ಯವಸಾಯ ಮಾಡ್ತೀವಿ ಹೊರತು ಯಾವುದೇ ಸರ್ಕಾರ ಬಂದರು, ಅಧಿಕಾರಿ ಬಂದರು ಇಲ್ಲಿ ರಕ್ತ ಒಳೆಯೋದು ಮಾತ್ರ ಅದು ಖಚಿತ. ಇವತ್ತಿಗೆ ನಾವು ನಿರಂತರ ಅಹೋರಾತ್ರಿ ಧರಣಿಯಲ್ಲಿ ಪಾಲ್ಗೊಂಡು ಧರಣಿ ಮುಂದುವರಿಸ್ತಾನೆ ಇದ್ದೀವಿ. ಅಲ್ಲಿಗಾದರೂ ಬರಲಿ, ಇಲ್ಲಿಗಾದರೂ ಬರಲಿ, ಯಾವುದೇ ಸರ್ಕಾರ ಬರಲಿ, ವಿರೋಧ ಪಕ್ಷದವ್ರು ಏನು ಮಾಡ್ತಾ ಇದ್ದಾರೆ? ಈಗ ಅವ್ರಿಗೆ ಗೊತ್ತಾಗ್ತಾ ಇಲ್ವಾ? ರೈತರನ್ನ ಎಷ್ಟು ಶೋಷಣೆ ಮಾಡ್ತಾ ಇದ್ದಾರೆ ಬೆಂಗಳೂರು ಸುತ್ತಮುತ್ತ ರಾಜ್ಯದಲ್ಲಿ ಅಂತ ನೋಡ್ತಾ ಇಲ್ವಾ? ಒಬ್ಬನೂ ಧ್ವನಿ ಎತ್ತವನಿಲ್ಲ. ಮುಂದಿನ ದಿನಗಳಲ್ಲಿ BJP ಸರ್ಕಾರಕ್ಕೂ ತೋರಿಸೋದು ಗೊತ್ತು, ಕಾಂಗ್ರೆಸ್ ಸರ್ಕಾರಕ್ಕೂ ತೋರಿಸೋದು ಗೊತ್ತು. ನಾವು ರೈತರೆಲ್ಲ ಒಗ್ಗಟ್ಟಾದರೆ ಯಾವುದೇ ಸರ್ಕಾರ ಬರೋದಿಲ್ಲ, ಯಾವುದೇ ಸರ್ಕಾರ ತುಳಿಯೋದು ಗೊತ್ತು. ಇಲ್ಲಿಗೆ ಬಂದಾಗ ನೋಡೋಣ. ಈಗ ನೋಡಿ, ಇಲ್ಲಿ 1,000-1,500 ಹಂದಿ ಸಾಕಾಣಿಕೆ ಮಾಡೋ ಪ್ರದೇಶ ಇದೆ. ಇದಕ್ಕೆ ಇನ್ವೆಸ್ಟ್ಮೆಂಟ್ ಎಷ್ಟಾಗಿದೆ ಅಂತ ಗೊತ್ತಾ? ಅವ್ನು ಪರಿಹಾರ ಕೊಡ್ತಾನೆ ಇದಕ್ಕೆ. ಪಕ್ಕದಲ್ಲೇ ಇದೆ ನಂದು, ಅಲ್ಲೂ 1,500 ಕೆಪಾಸಿಟಿ ಇದೆ. ನಮ್ಮ 1,500 ಕೆಪಾಸಿಟಿ ನಮ್ಮ ಭೂಮಿ ವ್ಯಾಲ್ಯೂ ಇದು. ನಾವು ಸುಮಾರು ಕೋಟಿಗಟ್ಟಲೆ ಬಂಡವಾಳ ಹಾಕಿದ್ದೀವಿ. ಇದಕ್ಕೆಲ್ಲ ಪರಿಹಾರ ಯಾರು ಕೊಡ್ತಾನೆ? ಅವನು ಕೊಡ್ತಾನೆ. ಅವನು ಇವತ್ತು ರಾಜಪತ್ರದಲ್ಲಿ ಹಾಕಿದ್ದಾನೆ. ರಾಜಪತ್ರ ಹಾಕ್ಬಿಟ್ಟು ನೀವು ಏನೇ ಅಭಿವೃದ್ಧಿ ಮಾಡಿದ್ರು ನಾನು ದುಡ್ಡು ಕೊಡಲ್ಲ ಅಂತಾನೆ. ಅವನು ಯಾವನು ಹೇಳೋದಕ್ಕೆ ನಮ್ಮ ಭೂಮಿಗೆ ದುಡ್ಡು ಕೊಡೋದಿಲ್ಲ ಅನ್ನೋದಕ್ಕೆ? ನಾವು ಇಷ್ಟ ಬೇಕಾದ ಅಭಿವೃದ್ಧಿ ಮಾಡ್ತೀವಿ. ಅವನು ಯಾವನು ಹೇಳೋದಕ್ಕೆ? ಈಗಿಂದ ರಾಜಪತ್ರದಿಂದ ತೆಗೆದು ನಮ್ಮ ಭೂಮಿ ನಮಗೆ ಬಿಡಬೇಕು. ಇಲ್ಲ ಅಂದರೆ ಈಗ ಈ ಉಗ್ರವಾದ ಹೋರಾಟಗಳಿಂದ ಮುಂದೆ ಏನು ಮಾಡ್ತೀವಿ ಅಂತ ನಮಗೆ ಗೊತ್ತಿಲ್ಲ. ನಮಸ್ಕಾರ, ನಾನು ಸಮನಹಳ್ಳಿ ಗ್ರಾಮದ ರೈತ. ನಾವು ಈ ಸಮನಹಳ್ಳಿ ಗ್ರಾಮದಲ್ಲಿ ದಿನಕ್ಕೆ ಮಿನಿಮಮ್ ಒಂದು 10 ಟನ್ ತರಕಾರಿನ ಬೆಂಗಳೂರು ಮಾರ್ಕೆಟ್ ಕಳಿಸ್ತಾ ಇದ್ದೀವಿ. ಇದರಲ್ಲಿ KDB ಅವರು ಇದು ಏನಕ್ಕೂ ಕೆಲ್ಸಕ್ಕೆ ಬಾರದೇ ಇರೋ ಭೂಮಿ ಅಂತ ಇದು ಅಕ್ವಿಜಿಷನ್ ಮಾಡೋದಕ್ಕೆ ಹೊರಟಿದ್ದಾರೆ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸರ್ಕಾರಕ್ಕೆ ಒಂದೇ ಮಾತು, ದಯವಿಟ್ಟು ಏನು ನೀವು ಅಕ್ವಿಜಿಷನ್ ಮಾಡ್ತಾ ಇದ್ದೀರಾ ಅದನ್ನು ಈ ಕೂಡಲೇ ಕೈ ಬಿಡಬೇಕು. ಯಾಕೆ ಅಂದರೆ ನಾಳೆ ದಿನ ಬೆಂಗಳೂರು ಜನ ಏನು ತಿಂತಾರೆ? ಇಲ್ಲಿ ನಮ್ಮ ಒಂದು ಸಮನಹಳ್ಳಿ ಗ್ರಾಮದಲ್ಲೇ ಒಂದು ದಿನಕ್ಕೆ 10 ಟನ್ ತರಕಾರಿ ಬೆಂಗಳೂರಿಗೆ ಬರ್ತಾ ಇದೆ. ಇದೆಲ್ಲ ನಿಂತೋದ್ರೆ ಏನು ತಿಂತಾರೆ ಜನಗಳು? ಅದನ್ನು ಅರ್ಥ ಮಾಡಿಕೊಂಡು ನೀವು ದಯವಿಟ್ಟು ಈ ಕೂಡಲೇ ನೀವು ಇದನ್ನು ಕೈ ಬಿಡಬೇಕು. ಮತ್ತು
ನಮ್ಮ ರೈತರೆಲ್ಲ ಒಕ್ಕರಲ್ಲಿ ಹೇಳ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ KDBಗೆ ನಾವು ಜಮೀನು ಕೊಡೋದಿಲ್ಲ. ನಾವು ಇದು ಏನನ್ನ ನೀವು KDB ಅವ್ರೇನ ಇದನ್ನ ಮುಂದುವರೆದು ಏನನ್ನ ಇದನ್ನ ಮಾಡಕ್ ಹೋದ್ರೆ, ಅಕ್ವಿಜಿಷನ್ ಮಾಡಕ್ ಹೋದ್ರೆ ಉಗ್ರವಾದ ಹೋರಾಟ ಮಾಡೋದಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ. ತುಂಬ ಧನ್ಯವಾದ. ನಾನು ಸ್ಯಾಂಪಲ್ ಎನ್ನುವಂತೆ ನಿಮಗೆ ಬೇರೆ ಬೇರೆ ಬೆಳೆ ಎಲ್ಲ ತೋರಿಸ್ತಾ ಇದ್ದೆ. ಅಂದ್ರೆ ಹಣ್ಣು, ಹೂವು ಎಲ್ಲವೂ ಕೂಡ ನೋಡಿ. ಇಲ್ಲಿ ರೇಷ್ಮೆ ಈ ಬಿರು ಬೇಸಿಗೆ ನಿಲ್ಲಕ್ಕಾಗ್ತಾ ಇಲ್ಲ, ಎಷ್ಟು ಸಮೃದ್ಧವಾಗಿ ರೇಷ್ಮೆ ಬೆಳೆದಿದೆ ಅಂತ ಹೇಳಿ. ಅಂದ್ರೆ ಹಿಪ್ ನೇರಳೆ ಇದನ್ನ ಯಾವ ರೀತಿಯಾಗಿ ಬೆಳೆಸಿದ್ದಾರೆ ಅಂತ ಅಂದ್ರೆ, ಈ ಭಾಗವನ್ನ ಆನೇಕಲ್ ಭಾಗ ರೇಷ್ಮೆಗೆ ಬಹಳ ಪ್ರಸಿದ್ಧಿಯಾಗಿರುವಂತಹ ಭಾಗ. ಒಂದು ಕಡೆಯಿಂದ ಇವ್ರು ಹೇಳ್ತಾರೆ ಇದು ಬಂಜರು ಭೂಮಿ, ಬರಡು ಭೂಮಿ ಅಂತ ಹೇಳಿ, ಆದ್ರೆ ಇಲ್ಲಿ ಎಷ್ಟು ಸಮೃದ್ಧವಾಗಿ ಬೆಳೀತಾ ಇದ್ದಾರೆ ಇದನ್ನ ನಿಮಗೆ ತೋರಿಸ್ಬೇಕಾಗಿತ್ತು. ಆ ಕಾರಣಕ್ಕೆ ಒಮ್ಮೆ ಇದರ ಚಿತ್ರಣವನ್ನ ನೀವು ಸಂಪೂರ್ಣವಾಗಿ ಗಮನಿಸಿ. ಇದಾದ ಬಳಿಕವೂ ಕೂಡ ಇಂಥದನ್ನ, ಅಂದ್ರೆ ಇದು ಬರೀ ಉದಾಹರಣೆ ಅಷ್ಟೇ, ನಾನು ಪ್ರತಿ ತೋಟಕ್ಕೆ ಹೋಗೋಕ್ಕಾಗಲ್ಲ. ಆ ಕಾರಣಕ್ಕಾಗಿ ನಿಮ್ಗೆ ಸ್ಯಾಂಪಲ್ ಅಥವಾ ಎಕ್ಸಾಂಪಲ್ ತೋರಿಸ್ತಾ ಇರೋದು. ನಿಮಗೆ ಇಲ್ಲಿ ಅಕ್ಕಪಕ್ಕದಲ್ಲೇ ಈ ರೀತಿಯಾಗಿ ಬೇಕಾದಷ್ಟು ತೋಟಗಳೆಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ. ನೋಡಿ, ಇಷ್ಟು ಅತ್ಯದ್ಭುತವಾಗಿ ಬೆಳೆದಿದ್ದಾರೆ. ಈ ಭೂಮಿನ ಕಿತ್ಕೊಳ್ಳೋಕೆ ಹೊರಟ್ರೆ ರೈತರು ಏನ್ ಮಾಡ್ಬೇಕು? ಜಾಸ್ತಿ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ರೇಷ್ಮೆ ಪ್ರಕ್ರಿಯೆಗಳು ನೋಡಿ. ಇಲ್ಲಿ ರೇಷ್ಮೆ ಹುಳು ಇದು, ಹಾಗೆ ನೀವು ಇಲ್ಲಿ ಬಂದ್ರೆ ಇದು ರೇಷ್ಮೆ ಗೂಡು, ನೀವು ಪಕ್ಕದಲ್ಲಿ ನೋಡಿದ್ದು ಹಿಪ್ ನೇರಳೆ. ನೋಡಿ, ಇಷ್ಟು ಚೆನ್ನಾಗಿ ಇವರೆಲ್ಲರೂ ಕೂಡ ಬದುಕನ್ನ ಕಟ್ಕೊಂಡಿದ್ದಾರೆ. ಈ ಬದುಕನ್ನ ಸರ್ಕಾರ ಇದಕ್ಕೆ ಸರ್ವನಾಶ ಮಾಡೋದಕ್ಕೆ ಹೊರಟಿರೋದು. ನೋಡಿ, ಇಲ್ಲಿ ರೇಷ್ಮೆ ಗೂಡು ಎಷ್ಟು ಚೆನ್ನಾಗಿದೆ. ನಮಗೆ ಇಲ್ಲಿ ಆನೇಕಲ್ ಭಾಗದಲ್ಲಿ ಅಥವಾ ಈ ಸರ್ಜಾಪುರ ಹೋಬಳಿಲಿ ಈ ತರ ಬೇಕಾದಷ್ಟು ನಿಮಗೆ ಸಿಗ್ತಾ ಹೋಗುತ್ತೆ. ನೋಡಿ, ಎಷ್ಟು ಅತ್ಯದ್ಭುತವಾಗಿ ಮಾಡ್ಕೊಂಡಿದ್ದಾರೆ. ಏನ್ ಹೇಳ್ತೀರಿ ಸರ್? ಹೌದು, 22 ದಿವಸಕ್ಕೆ ಇಂಥ ಬೆಳೆ ನಾವು ಎಲ್ಲಿ ಕಂಡಿಲ್ಲ. ಆರ್ಥಿಕವಾಗಿ ಇವತ್ತು ಸಮಾಜದಲ್ಲಿ ಒಂದು ಸ್ಥಾನಮಾನ ಸಿಗಬೇಕಾದ್ರೆ ನಮ್ಗೆ ರೇಷ್ಮೆಯಿಂದಾನೆ, ರೈತ ಅಂತ ಗುರುತಿಸಿ ನಮ್ಮ ನಿಧಂದಿರೋದು ಇದರಿಂದಾನೆ. ನಮ್ಮದು 1 ಎಕರೆ ರೇಷ್ಮೆ ತೋಟ ಇದೆ. ಆ ರೇಷ್ಮೆ ತೋಟದಲ್ಲಿ 2 ಮಕ್ಕಳನ್ನ ಓದಿಸ್ಕೊಂಡು, ತಾಯಿ ತಂದೆ ನೋಡಿಕೊಂಡು, ಹೆಂಡ್ತಿ ನಾವು ಟೈಮಿಗೆ ಬಿಸಿ ಊಟ ಮಾಡಿಕೊಂಡು ನೆಮ್ಮದಿಯಾಗಿದ್ದೀವಿ. ಮಗಳು CA ಮಾಡ್ತಾ ಇದ್ದಾಳೆ, ಮಗ ಡಿಗ್ರಿ ಮಾಡ್ಕೊಂಡು ಕೆಲಸಕ್ಕೆ ಹೋಗ್ತಾ ಇದ್ದಾಳೆ. ಹೌದು, ಈ 1990ರಲ್ಲಿ ನಮಗೊಂದು ಗುಂಟೆ ಜಮೀನು ಇರಲಿಲ್ಲ. ಈ ಕೆರೆ ಅಂಗಳದಲ್ಲಿ ಇದೇ AR ನಾರಾಯಣ ರೆಡ್ಡಿ ಅವ್ರ ಮಗ ಬಂದಿದ್ದಾರೆ. ಅವರು ತೋಟದಿಂದ 500 ಮೀಟರ್ ಪೈಪ್ ಹಾಕಿಸ್ಕೊಂಡು ಕೆರೆ ಅಂಗಳದಲ್ಲಿ ರೇಷ್ಮೆ ತೋಟ ಇಟ್ಕೊಂಡು 4 ಜನ ಹೆಣ್ಣು ಮಕ್ಳಿಗೆ ಮದುವೆ ಮಾಡಿ, ನಾನು ಮದುವೆ ಆಗಿ ಒಂದು RCC ಬಿಲ್ಡಿಂಗ್ ಕಟ್ಕೊಂಡು, ನನಗಿಬ್ಬರು ಹೆಣ್ಣು ಮಕ್ಕಳಿದ್ದಾರೆ, ಮಗ ಒಬ್ಬ ಮಗಳು, ಅವರಿಬ್ಬರನ್ನು ಓದಿಸ್ಕೊಂಡು 22 ದಿವಸಕ್ಕೆ ಇದ್ರಲ್ಲಿ ಇಷ್ಟು ದುಡ್ಡು ನಾವು ನೋಡೋದೇ ಇಲ್ಲ. ರೇಷ್ಮೆಯಿಂದಾನೆ 2 ಬ್ಯಾಚ್ ಮಾಡ್ಕೊಳ್ತೀವಿ. 2 ಎಕರೆ ಇದ್ರೆ ಒಂದು IAS IPS ಏನು ಸಂಬಳ ತೆಗಿತಾನೋ ಅಷ್ಟು ಸಂಬಳ ನಾವು ತಗೊಳ್ತೀವಿ. ಹೌದು, ಆನೇಕಲ್ಲು ಕರ್ನಾಟಕದಲ್ಲಿ ಆನೇಕಲ್ ತಾಲೂಕು ಫೇಮಸ್ಸು. ಅದರಲ್ಲಿ ಮುತ್ತಾನಲ್ಲೂರು ಜಾಸ್ತಿ. ಈಗ ಮುತ್ತಾನಲ್ಲೂರು ಇಲ್ಲ. ಯಾಕಿಲ್ಲ ಅಂದರೆ ಈ ಅಪಾರ್ಟ್ಮೆಂಟ್ಗಳು ಆವಳಿಯಿಂದ ರೇಷ್ಮೆ ಕುಸಿದು ಹೋಗ್ತಾ ಇದೆ ಈ ಕಾಲದಲ್ಲಿ. ಹೌದು, ನಮ್ಮ ಬಾಯಲ್ಲಿ ಮಣ್ಣು ಹಾಕಕ್ಕೆ ಹೋಗ್ತಾ ಇದ್ದಾರೆ. ಮೇಡಮ್, ಅದೇ ಪ್ರಶ್ನೆ ನಾನು ಇಲ್ಲಿ ಬರುವಂತ ಪ್ರತಿ ರೈತರಿಗೆ ಅದನ್ನೇ ಕೇಳೋದು. ಈ ಭೂಮಿನ ನಾವೀಗ ಒಂದು ರೀತಿಲಿ ರಿಯಾಲಿಟಿ ಚೆಕ್ ರೀತಿಲಿ ಮಾಡ್ತಾ ಇದೀವಿ. ಇದು ಕೃಷಿಗೆ ಯೋಗ್ಯನಾ ಅಲ್ವಾ ಅನ್ನೋ ರೀತಿಲಿ ಸರ್ಕಾರ ಹೇಳ್ತಾ ಇದೆ ಇಂಥ ಭೂಮಿಗೆ ಕೃಷಿಗೆ ಯೋಗ್ಯವಲ್ಲದ ಭೂಮಿ ಅಂತ. ಅವ್ರಿಗೆ ಹೇಳೋದಕ್ಕೆ ಏನು ದುಡ್ಡೇನು ಕೊಡ್ಬೇಕಾಗಿಲ್ಲ ಸರ್. ನಾವು ಹೇಳ್ತೀವಿ ಅವ್ರ ಅಧಿಕಾರದಲ್ಲಿರೋದಕ್ಕೆ ನಾಲಾಯಕ್ ಅಂತ. ಬಟ್ ಏನು ಅವ್ರೇನು ರಾಜಕೀಯ ಬಿಟ್ಟು ಬರ್ತಾ ಇದಾರಾ? ಬರ್ತಾ ಇಲ್ಲ. ಈಗ ನೀವು ನೋಡ್ತಾ ಇದ್ದೀರಾ, ಈ ಬೆಳೆ ಈ ಭೂಮಿಯಲ್ಲಿ ನೀವು ಏನೇ ಹಾಕ್ಲಿ ಬಂಗಾರದಂತ ಬೆಳೆಗಳಾಗ್ತಾ ಇದೆ, ಆಯ್ತಾ? ನಮ್ಮ ಮನೆಗಳಲ್ಲಿ 5 ವರ್ಷದ ಮಗುವಿಂದ ಸಾಯೋ ಮುದುಗುನ್ ತನಕ ನಾವು ವ್ಯವಸಾಯ ಮಾಡ್ತಾ ಇದೀವಿ. ಇವ್ರು ಏನಾದ್ರು ಮಾತಾಡಿದ್ರೆ ನಿಮ್ ಜಮೀನುಗಳು ಕೊಟ್ರೆ ನಾವು ನಿಮ್ ಮನೆಗೆ ಒಂದೊಂದು ಕೆಲಸ ಕೊಡ್ತೀನಿ ಅಂತ ಹೇಳ್ತಿದ್ರೆ, ಮನೆಗೊಂದು ಕೆಲಸ ಕೊಟ್ರೆ ನಾವು ಹೆಂಗ್ ಬದುಕ್ಲಿಕ್ಕೆ ಆಗುತ್ತೆ? ಈಗ ಇವ್ರ ಮನೆಗಳಲ್ಲೇ ನಾವ್ ಹೇಳ್ತೀವಿ, ಒಬ್ಬೊಬ್ಬರ ಈಗ ಅವ್ರ ಅಪ್ಪ ರಾಜಕಾರಣಿ, ಮಗ ರಾಜಕಾರಣಿ, ಮೊಮ್ಮಗ ರಾಜಕಾರಣಿ, ಮಗಳು ರಾಜಕಾರಣಿ, ಇವ್ರಿಗೆ ಮಾತ್ರ ವಂಶ ಪರಂಪರೆಯಾಗಿ ರಾಜಕಾರಣ ಬೇಕು. ಆದ್ರೆ ರೈತನಿಗೆ ಮಾತ್ರ ಅದೇ ವಂಶ ಪರಂಪರೆಯಾಗಿ ಬರ್ತಿರೋ ಜಮೀನುಗಳು ಮಾತ್ರ ಬೇಡವಾ? ಏನಾದ್ರೂ ನಾವು ಹೋಗಿ ನಿಮ್ಮ ಹತ್ರ ನೀವು ನಮ್ಗೆ ಜಮೀನ್ ಕೊಡಿ, ಇಲ್ಲ ನಮ್ಮ ಜಮೀನುಗಳಿಗೆ ನೀವೇನಾದ್ರೂ ಮಾಡ್ಕೊಡಿ ಅಂತ ನಾವು ಹೋಗಿ ಕೇಳ್ತಾ ಇಲ್ಲ. ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ನಾವು ಕೇಳ್ತಾ ಇರೋದು. ನಮ್ಗೆ ಏನು ನೀವು ಕೊಡ್ಬೇಡಿ, ನಾವೇನ್ ಮಾಡ್ಕೊಳ್ತಾ ಇದೀವಿ ನಮ್ಮ ಪಾಡಿಗೆ ನಮ್ಮನ್ನ ಬಿಟ್ಬಿಡಿ. ಇದನ್ನೆಲ್ಲ ಸಾಲದು ಅಂತ ನಮ್ಮ ಶಾಸಕರು ಹೇಳ್ತಾರೆ. ನೀವು ಭೂಮಿಗಳನ್ನ ಕಾರ್ಖಾನೆಗಳು ಕೊಟ್ರೆ ಅವ್ರಿಗೆ ಕೆಲಸ ಕೊಡ್ತಾರೆ, ರೈತರು ನೀವೇನ್ ಕೊಡ್ತೀರಾ ಅಂತ. ಈಗ ನೀವೆಲ್ಲ ನೋಡ್ತಾ ಇದ್ದೀರಾ, ಗ್ಯಾಸ್ ಇಲ್ಲ ಅಂತ ಜನರು ಬಾಯ್ ಪಡ್ಕೊಳ್ತಾ ಇದಾರೆ. ಇದೇ ರೀತಿ ನಾಳೆ ದಿನ ಆಹಾರ ಧಾನ್ಯಗಳು ಇಲ್ದ ಹೋದಾಗ ಇದಕ್ಕೆ ಪರ್ಯಾಯ ಏನಿದೆ? ಗ್ಯಾಸ್ ಇಲ್ಲ ಅಂದ್ರೆ ಪರ್ಯಾಯ ಇದೆ, ಕರೆಂಟ್ ಇದೆ, ಸೌದೆ ಇದೆ. ಅದೇ ಆಹಾರ ಇಲ್ಲ ಅಂದ್ರೆ ಪರ್ಯಾಯ ಏನಿದೆ? ಎಲ್ಲಿಂದ ತಂದ್ಕೊಡ್ತೀರಾ? ಅಂದ್ರೆ ಬಡವ್ರು ಎಲ್ಲರೂ ಸತ್ತೋಗ್ಬೇಕು, ಶ್ರೀಮಂತರು ಮಾತ್ರ ಈ ದೇಶದಲ್ಲಿ ಉಳಿಬೇಕು ಅನ್ನೋದು ಮಾತ್ರನಾ ಇಲ್ಲಿ ನ್ಯಾಯ? ಅಂದ್ರೆ ಬಡವ್ರಿಗೆ ನ್ಯಾಯ ಇಲ್ವಾ? ಮಾತೆತ್ತಿದ್ರೆ ಹೇಳ್ತಾರೆ ಆನೇಕಲ್ ಭಾಗದವ್ರು ಶ್ರೀಮಂತರು ಅಂತ. ನೀವು ನೋಡಿ ಸರ್, ನಾವ್ ಈ ಬೆಳೆಗಳಲ್ಲಿ ಎತ್ತಿದ್ವಿ, ನಾವು ಕಷ್ಟ ಪಡ್ತೀವಿ, ನಾವು ಸಂಪಾದನೆ
ತೋರಿಸ್ತೀವಿ, ಹೌದು ನಾವು ಶ್ರೀಮಂತರು, ನಾವ್ ಎಲ್ಲಿ ಹೇಳ್ತಾ ಇದೀವಿ ನಾವು ಬಡವರು ಅಂತ. ನಮ್ಮ ಗದ್ದೆಗಳಲ್ಲಿ ನಾವು ಬೆಳೆದು ತಿಂತಾ ಇರೋದು, ಯಾರೋ ಬೇರೆಯವರ ಆಸ್ತಿಗಳಿಗೆ ನಾವು ಆಸೆ ಪಡ್ತಾ ಇಲ್ಲ. ನೀವು ಅವ್ರದ್ದು ಜಮೀನ್ ಮಾಡಿ ಇದು ಮಾಡಿ ನಾವು ವಂಶಪಾರಂಪರ್ಯವಾಗಿ ಅವ್ರು ಬೆಳಿಬೇಕು ಅಂತ ಇದ್ರೆ, ನಾವ್ ಇರೋ ಜಮೀನಲ್ಲಿ ಉಳಿಸ್ಕೊಂಡು ನಮ್ಮ ಭವಿಷ್ಯಗಳನ್ನ ನಾವು ಕಟ್ಕೊಳ್ತಾ ಇದೀವಿ. ನಾವ್ ಯಾವ್ದೇ ರೀತಿ ಐಷಾರಾಮಿ ಜೀವಿಗಳು ಬದುಕ್ ನಮ್ ಇಷ್ಟ ರೀ, ನಮ್ ಕಷ್ಟ ನಾವು ಬದುಕ್ತಾ ಇದೀವಿ. ಏನಾದ್ರು ಮಾತಾಡಿದ್ರೆ ಹೆಣ್ಮಕ್ಳಿಗೆ ಬಾಯಿ ಜಾಸ್ತಿ ಅಂತಾರೆ. ಯಾಕೆ ಈ ರಾಜಕಾರಣಿ ಮನೆಗಳಲ್ಲಿ ಹೆಣ್ಮಕ್ಳಿಗೆ ಬಾಯೇ ಇಲ್ವಾ? ಮಾತಿದ್ರೆ ನಮ್ ಪಕ್ಷದವ್ರು ಮಾಡ್ಲಿಲ್ಲ, ಇನ್ನೊಂದ್ ಪಕ್ಷದವ್ರು ಮಾಡ್ತಾ ಇದಾರೆ ಅಂತ ಹೇಳ್ತಾರೆ. ಬೇರೆಯವ್ರ ಹೆಂಡತಿ ಕಂಡವ್ರ ಹೆಂಡತಿಗೆ ನೀವ್ ಯಾಕ್ರಿ ಕಣ್ಣಾಗ್ತಾ ಇದೀರಾ? ಮುಚ್ಕೊಂಡು ನಿಮ್ಮ ಕೆಲಸ ನೀವು ಕರೆಕ್ಟ್ ಆಗಿ ಮಾಡ್ರಿ. ನಿಮ್ಮದ ನೀವು ಮಾಡ್ಲಿಲ್ಲ ಅಂದ್ರೆ ಕೈ ಬಿಡಿ. ಯಾಕೆ ನಿಮ್ಗೆ ತಾಕತ್ತಿಲ್ವಾ ಕೈ ಬಿಡೋದಕ್ಕೆ? ನಮಗ್ ಬೇಡ ಅಂತ ಬರದ್ ಕೊಡಿ ನೋಡೋಣ. ಅದಾಗೋದಿಲ್ಲ. ಏನಾದ್ರೂ ಶಾಸಕರು ಏನಾದ್ರೂ ಮಾತಾಡದೆ ಹೇಳ್ತಾರೆ ರೈತರ ಭೂಮಿ ಬಿಟ್ಬಿಡ್ತಾರೆ ಅಂತ. ಸ್ವಾಮಿ, ನೀವು ಏನಾದ್ರೂ ಅಕ್ವಿಸೇಷನ್ ಅಂತ ಬಂದಾಗ ನೀವು ರೈತರ ಭೂಮಿ, ಇದು ಬಿಲ್ಡರ್ ಭೂಮಿ ಅಂತ ಯಾಕೆ ಆಗ ಕಾಣಿಸ್ಲಿಲ್ವಾ? ಬೆಳೆ ಬೆಳೆಯೋನು ರೈತ ಆದ್ರೆ ಮತ್ತೆ ಬಿಲ್ಡಿಂಗ್ ಕಟ್ಟಿರೋರ್ದು ಮಾತ್ರ ತಗೊಳ್ಳಿಲ್ಲ. ಇಲ್ಲ, ಇನ್ಫೋಸಿಸ್ ಪಕ್ಕದಲ್ಲೇ ಇರೋದು, ಅವನು ತಗೊಳ್ಳಿಲ್ಲ. ಇದನ್ನೇ ಮಾತು ನಾವು ಶಾಸಕರನ್ನ ಹೋಗಿ ಕೇಳಲಿಕ್ಕೆ ಹೋದಾಗ ಅವ್ರು ಕೆಲಸಗಳು ಕೊಡ್ತಾರೆ. ನೀವೇನ್ ಕೊಡ್ತಾರೆ ಅಂದ್ರೆ, ನಾವು ತಿನ್ನೋ ಕನ್ನ ಕೊಡ್ತಾ ಇದೀವಿ ಸ್ವಾಮಿ. ಇವತ್ತು ರೈತ ಅಂದ್ರೆ ದೇಶಕ್ಕೆ ಅನ್ನ ಹಾಕೋನು, ಅವನೇ ಇಲ್ಲ ಅಂದ್ರೆ ನೀವ್ ಎಲ್ಲೋಗ್ತಾ ಇದ್ದೀರಾ? ಬೆಳಿಗ್ಗೆ ಎತ್ತಿದ್ರೆ ನೀವು ದಿನ 3 ಹೊತ್ತು ಊಟ ಮಾಡ್ತೀರಲ್ವಾ? ರೈತನ ನೆನ್ಸ್ಕೊಂಡು ಊಟ ಮಾಡ್ಬೇಕು. ಅದೇ ದೇಶದಲ್ಲಿ ರೈತ ಇಲ್ಲ ಅಂದ್ರೆ ನೀವ್ ಏನ್ ಮಾಡ್ಲಿಕ್ಕೆ ಆಗುತ್ತೆ? ಇವತ್ತು ನಮ್ಮ ಭಾಗದಲ್ಲಿ ನೀರಿನ ಇದಿದೆ, ಬರ ಇದೆ. ಯಾಕಂದ್ರೆ ಇರೋ ಬರ ನೀರೆಲ್ಲ ಇದು ಮಾಡಿಟ್ಟಿದ್ದಾರೆ, ಕೊಳಚೆ ಮಾಡಿ. ಇವರು ಕಟ್ಟೋ ಬಿಲ್ಡಿಂಗ್ಗಳೆಲ್ಲ ಎಲ್ಲಿ ಬರುತ್ತೆ ಗೊತ್ತಾ? ನಮ್ಮ ಕೆರೆಗಳು ಬರುತ್ತೆ. ನಾವು ಆ ನೀರನ್ನ ಕುಡಿತಾ ಇರೋದು. ಅದು ಸಾಲದಂತೆ ಈಗ ನಮ್ಮ ಗದ್ದೆಗಳಲ್ಲಿ ಅಷ್ಟು ನಾವು ಕೆಲಸ ಮಾಡೋಗೋ ಅಷ್ಟು ನಮ್ಗೆ ಆ ನೀರು ಸೋರ್ಸಸ್ ಇದೆ. ಅದರಿಂದ ನಮ್ಗೆ ಚರ್ಮ ಕಾಯಿಲೆಗಳು ಎಲ್ಲ ಬರ್ತಾ ಇದೆ. ನಾವ್ ಯಾವತ್ತೂ ನಮ್ಗೆ ಇದನ್ ಮಾಡಿ ಅಂತ ಹೋಗ್ತಾ ಇಲ್ಲ. ನಮ್ಮ ಭೂಮಿಗಳನ್ನ ಬಿಡಿ, ನಮ್ಮ ಪಾಡಿಗೆ ನಾವು ಬದುಕೋದಿಕ್ಕೆ ನಮ್ಮನ್ನ ಬಿಡಿ, ಅಷ್ಟೇ ನಾವು ಕೇಳ್ತಾ ಇರೋದು. ಇದು ಇಲ್ಲ ಅಂದ್ರೆ ಹೆಣ್ಮಕ್ಳಿಗೆ ಮುದ್ದೆ ಮಾಡೋಕ್ಕೂ ಬರುತ್ತೆ, ಅದೇ ಕೈಯಲ್ಲಿ ತಟ್ಲಿಕ್ಕೂ ಬರುತ್ತೆ. ತಟ್ಟೋದಕ್ಕೂ ನಾವೇನ್ ಬೆದರೋದಿಲ್ಲ. ಇಷ್ಟು ದಿನ ನಮ್ಮ ಭೂಮಿ ಹೇಳ್ತಾ ಇದ್ವಿ, ಪ್ರಾಣ ಬಿಡ್ಲಿಕ್ಕೆ ಸಿದ್ಧ ಅಂತ ಇದ್ವಿ, ಪ್ರಾಣ ತೆಗಿಲಿಕ್ಕೂ ಸಿದ್ಧ ನಾವು. ಬನ್ರಿ, ತಾಕತ್ತಿದೆ, ಯಾರಾದ್ರೂ ಹೋಗ್ಲಿ. KD ಬೇರೆ ಹೇಳ್ತಾರೆ ಅಲ್ಲಿನ ಭಾಗಕ್ಕೆ ಆಕ್ರೋಶ ಇಲ್ಲ ಅಂತ. ಬಂದ್ ನೋಡ್ಲಿ ಈ ಸಲ ಆಕ್ರೋಶ ಹೆಂಗೆ ಗೊತ್ತಾ? ಸೀಮೆಎಣ್ಣೆ ಅವ್ರ ಮೇಲೆನೆ ಸುರಿದು ಬೆಂಕಿ ಹಚ್ಚಿಸ್ಬಿಡ್ತೀವಿ. ಆಗ ಗೊತ್ತಾಗುತ್ತೆ ಅವ್ರಿಗೆ ನಮ್ಮ ಆಕ್ರೋಶ ಹೇಗಿರುತ್ತೆ ಅಂತ. ನಾವು ಪ್ರಾಣ ಅಂತ ತೆಗೆದುಕೊಳ್ಳೋದಕ್ಕೆ ಹೋಗೋದಿಲ್ಲ, ತೆಗಿಲಿಕ್ಕೆ ಮಾತ್ರ ನಾವೆಲ್ಲ ರೆಡಿ ಇರೋದು ಅಂತ ಹೇಳ್ತೀನಿ.